ಎಂಎಸ್ಎಂಇಗಳು ಸಣ್ಣ ಉದ್ಯಮಿಗಳು ಇವರುಗಳಿಗೆ ಕೇಂದ್ರದಿಂದ ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ ಅಂತ ಹೇಳಬಹುದು. ಈ ಮೂಲಕವಾಗಿ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವಂತಹ ಕೆಲಸವನ್ನ ಕೇಂದ್ರ ಈ ಮೂಲಕವಾಗಿ ಮಾಡಿದೆ. ಹಲವರು ಹೇಳ್ತಾರೆ ನಿರುದ್ಯೋಗ ಬಗ್ಗೆ ಮಾತೇ ಆಡಲಿಲ್ಲ ಬಜೆಟ್ನಲ್ಲಿ ಅಂತ. ನಿರುದ್ಯೋಗ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ, ಆದರೆ ಉದ್ಯೋಗ ಸೃಷ್ಟಿಯತ್ತ ಗಮನ ಹರಿಸಬಹುದು. ಹಾಗೆ ಉದ್ಯೋಗ ಸೃಷ್ಟಿಗಾಗಿ ಒಂದಷ್ಟು ಹಣ ವಿನಿಯೋಗಿಸೋ ಮೂಲಕವಾಗಿ ಜನರನ್ನ ಕೆಲಸ ಮಾಡಬೇಕು, ಒಂದಷ್ಟು ಚಟುವಟಿಕೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎನ್ಕರೇಜ್ ಮಾಡ್ತಿದ್ದಾರೆ. ಈ ಮೂಲಕ ಎಂಎಸ್ಎಂಇಗಳಿಗೆ ಯಾವ ರೀತಿಯ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸೋಣ. ಸಣ್ಣ ಮಧ್ಯಮ ಉದ್ಯಮಗಳಿಗೆ ಬಜೆಟ್ನಲ್ಲಿ ಬಂಪರ್ 10 ಕೋಟಿಯಿಂದ 20 ಕೋಟಿಯವರೆಗೂ ಸಾಲ ವಿತರಣೆಯನ್ನು ಮಾಡಲಾಗುತ್ತೆ. ಈ ಸಾಲವನ್ನು ಪಡ್ಕೊಳ್ಳೋ ಮೂಲಕವಾಗಿ ಸ್ಟಾರ್ಟ್ಅಪ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಕಡಿಮೆ ಬಡ್ಡಿ ದರದಲ್ಲಿ 20 ಕೋಟಿವರೆಗೂ ಸಾಲ ಸೌಲಭ್ಯ ಇರುತ್ತೆ. ಗ್ರಾಮೀಣ ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ನೆರವನ್ನು ಕೊಡುವಂತಹ ಯೋಜನೆ ಇದಾಗಿದೆ. ಸ್ಟಾರ್ಟ್ಅಪ್ಗಳಿಗೆ 10,000 ಕೋಟಿ ಅನುದಾನ, ಆಟಿಕೆಗಳಿಗೆ ರಾಷ್ಟ್ರೀಯ ಯೋಜನೆ ಅಂದರೆ ಗ್ಲೋಬಲ್ ಹಬ್ ಮಾಡುವಂತಹ ಗುರಿಯನ್ನು ಹೊಂದಲಾಗಿದೆ. ಚರ್ಮೋದ್ಯಮಕ್ಕೆ ಉತ್ತೇಜನಕ್ಕೆ ಆದ್ಯತೆ ಕೊಡ್ತಿದ್ದಾರೆ. ಚರ್ಮೋದ್ಯಮದಿಂದ 22 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ. ಈ ಮೂಲಕ ಒಂದು ಹಂತಕ್ಕೆ ನಿರುದ್ಯೋಗವನ್ನು ಹೋಗಲಾಡಿಸುವಂತಹ ಪ್ರಯತ್ನ. ಆಹಾರ ಸಂಸ್ಕರಣೆಗೆ ಬಿಹಾರದಲ್ಲಿ ಫುಡ್ ಟೆಕ್ನಾಲಜಿ ಸ್ಥಾಪನೆ, ಗಿಗ್ ಕಾರ್ಮಿಕರಿಗೆ ID ಕಾರ್ಡ್ ಇ-ಶ್ರಮ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳು. ಕೆಲವು ಬಿಹಾರಕ್ಕೆ ಘೋಷಣೆ ಮಾಡಿರೋದು ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತು ಮಿತ್ರ ಪಕ್ಷ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಅವರ ಪರವಾಗಿ ಇರಲೇಬೇಕಾಗತ್ತೆ ಅನ್ನುವಂತಹ ಮಾತುಗಳಿದ್ರೂ ಕೂಡ ಈ ಒಟ್ಟಾರೆಯಾಗಿ ಎಂಎಸ್ಎಂಇಗಳು ದೇಶದ ಎಲ್ಲೆಡೆ ಇರ್ತಾರೆ, ಆ ಅನುಕೂಲಗಳನ್ನು ಪಡ್ಕೊಳ್ತಾರೆ. ಒಟ್ಟು ಈ 5 ವರ್ಷಗಳ ಗುರಿಯಲ್ಲಿ ಅವರಿಗೆ ಹಣವನ್ನು ಸಾಲದ ರೂಪದಲ್ಲಿ ಕೊಡೋದು, ಕಡಿಮೆ ಬಡ್ಡಿ ರೂಪದಲ್ಲಿ ಕೊಡೋದು, ಆ ಮೂಲಕವಾಗಿ ಅವರು ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡೋದು, ಇದು ಕೇಂದ್ರದ ಬಹುಮುಖ್ಯ ಗುರಿಯಾಗಿದೆ. ಆ ಕಾರಣಕ್ಕಾಗಿ ಸಣ್ಣ ಉದ್ದಿಮೆದಾರರನ್ನ ಫೋಕಸ್ ಮಾಡಿದ್ದಾರೆ ಈ ಒಂದು ಬಜೆಟ್ನಲ್ಲಿ. ಆ ಮೂಲಕವಾಗಿ ಅವ್ರಿಗೊಂದಷ್ಟು ಸಾಲ ಸೌಲಭ್ಯ ಸಿಗುತ್ತೆ. ಇನ್ನು ಏರ್ಪೋರ್ಟ್, ಹೆಲಿಪ್ಯಾಡ್, ಸೊ ಎಲ್ಲೆಲ್ಲಾಗತ್ತೆ, ಎಲ್ಲಿಗಾಗಿ ಇದನ್ನು ಘೋಷಣೆ ಮಾಡಿದ್ದಾರೆ ಅಂತಂದರೆ ನಮಗೆಲ್ಲರಿಗೂ ತಟ್ಟಂತ ಗೊತ್ತಾಗ್ತಾ ಇರೋದು ಬಿಹಾರಕ್ಕೆ ಘೋಷಣೆ ಮಾಡಿದ್ದಾರೆ ಅಂತ. ಬಿಹಾರ ಹೊರತಾಗಿ ಇನ್ನೆಲ್ಲೆಲ್ಲಿಗೆ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಅದನ್ನು ಹೈಟೆಕ್ ಮಾಡೋದಕ್ಕೆ ಮತ್ತು ಹೊಸದಾಗಿ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ದೇಶದಲ್ಲಿ ಟೂರಿಸಂ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ದೇಶದಲ್ಲಿ ಪ್ರವಾಸೋದ್ಯಮಕ್ಕೆ ದೇಶದ 50 ಪ್ರವಾಸಿ ತಾಣಗಳ ಅಭಿವೃದ್ಧಿಯ ಗುರಿ, 120 ನಗರಗಳಲ್ಲಿ ನೂತನ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡುವುದು, ಉಡಾನ್ ಯೋಜನೆ ಅಡಿಯಲ್ಲಿ ಏರ್ಪೋರ್ಟ್ಗಳ ನಿರ್ಮಾಣ ಕಾರ್ಯ, 4 ಕೋಟಿ ಪ್ರಯಾಣಿಕರನ್ನ ತಲುಪುವಂತಹ ಗುರಿ ಇದಾಗಿದೆ. 4 ಕೋಟಿ ಜನರಿಗೆ ಮುಂದಿನ 10 ವರ್ಷದಲ್ಲಿ ಅನುಕೂಲವಾಗಲಿದೆ ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಸಣ್ಣ ಏರ್ಪೋರ್ಟ್ ಅನ್ನು ನಿರ್ಮಿಸೋದು, ಹೆಲಿಪ್ಯಾಡ್ಗಳ ನಿರ್ಮಾಣವನ್ನು ಮಾಡುವಂಥದ್ದು. ಜೊತೆಗೆ ಇನ್ನು ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್, ಬಿಹಾರದಲ್ಲೇ 3 ಹೊಸ ಏರ್ಪೋರ್ಟ್ಗಳ ನಿರ್ಮಾಣದ ಗುರಿಯನ್ನು ಹೊಂದಲಾಗಿದೆ. ಪಾಟ್ನಾ ವಿಮಾನ ನಿಲ್ದಾಣ ಅಭಿವೃದ್ಧಿ, ನಗರ ಯೋಜನೆಗೆ 1 ಲಕ್ಷ ಕೋಟಿ ಫಂಡ್, ಈ ರೀತಿಯಾದಂತಹ ಒಂದಷ್ಟು ಏರ್ಪೋರ್ಟ್ಗಳನ್ನು ಜೀರ್ಣೋದ್ಧಾರ ಮಾಡುವಂತಹ ಕೆಲಸ, ಜೊತೆಗೆ ಒಂದಷ್ಟು ಹೊಸದಾಗಿ ಆರಂಭ ಮಾಡುವಂತಹ ಕೆಲಸವನ್ನು ಇಟ್ಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ.